ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 5 ವಿದ್ಯಾರಣ್ಯಪುರಂನಲ್ಲಿರುವ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಕಿವುಡರ ಸಂಘದ ವತಿಯಿಂದ ಶ್ರವಣ ದೋಷವುಳ್ಳವರಿಗಾಗಿ 4 ದಿನಗಳ ರಾಷ್ಟ್ರ ಮಟ್ಟದ ಚೆಸ್ ಪಂದ್ಯಾವಳಿಗಳು ನಡೆಯಿತು. ಈ ಸಂದರ್ಭದಲ್ಲಿ ಸೆಸ್ಕ್ ಅಧ್ಯಕ್ಷ ರಮೇಶ್ ಬಂಡಿ ಸಿದ್ದೇಗೌಡ, ಜಿಲ್ಲಾ ಕಿವುಡರ ಸಂಘದ ಚೇರ್ಮನ್ ಎಸ್ ಮೂರ್ತಿ, ಎಪಿಎನ್ ಪ್ರಾಪರ್ಟೀಸ್ ಪಾಲುದಾರ ಎಪಿ ನಾಗೇಶ್, ನಮ್ಮನೆ ಕನ್ಸ್ಟ್ರಕ್ಷನ್ ಎಂಡಿ ಶ್ರೀನಿವಾಸ್, ರಾಜು, ನಂಜುಂಡಸ್ವಾಮಿ, ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್, ಕರ್ನಾಟಕ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ಮಧುಕರ್, ಲಯನ್ ರಮೇಶ್, ಲಯನ್ ರವಿಕುಮಾರ್, ಜಿಲ್ಲಾ ಕಿವುಡರ ಸಂಘದ ಉಪಾಧ್ಯಕ್ಷ ಶ್ರೇಯಸ್ ವರ್ಮಾ, ಅಗ್ರ ಶ್ರೇಯಾಂಕಿತ ಆಟಗಾರರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಹಾಗೂ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಹಾಗೂ ಇವತ್ತಿನ ಕಾರ್ಯಕ್ರಮದ ಜವಾಬ್ದಾರಿ ಇವತ್ತು ನಡೆಸ್ತಾ ಇರ್ತಕ್ಕಂಥ ಮೈಸೂರಿನ ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ, ಗೌರವವನ್ನು ನಾನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದೊಂದು ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ಒಂದು ಸ್ಪರ್ಧೆ. ಎಲ್ಲರೂ ನಾವು ನೇರವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಒಂದು 3 ಜನ ನಾನು ಕೇಳಿದೆ, ಈಗ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು, ನಿನ್ನ ವಯಸ್ಸು ಚಿಕ್ಕದಾಗಿರ್ತಾ ಇರೋದು, ಏನು ಕಡಿಮೆ ಆಯ್ತಾ ಇರೋದು, ಜಾಸ್ತಿ ಆಯ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಈಗ ಮೊನ್ನೆ ಒಂದು ತಿಂಗಳಾಯ್ತು ಅವ್ರ ಮಗಳು ಮದುವೆ ಮಾಡಿ, ಮೊಮ್ಮಗನು ಬಂದವನೆ, ಬರೀ ಮೊಮ್ಮಗ ಬರ್ತಾರೆ. ಆದ್ರೆ ಇನ್ನೂ ನಾವು ಯೋಚನೆ ಮಾಡಬೇಕು, ನಾವು ಅವರ ಕ್ರಿಯಾತ್ಮಕವಾದಂಥ ಕ್ರಿಯಾಶೀಲವಾದಂಥ ಎಲ್ಲ ವಿಚಾರದಲ್ಲಿ ಅವ್ರು ಯಾವ್ದಾದ್ರು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಾವು ಸಹ ಅವ್ರ ಇರ್ತೇವೆ, ನಮಗೂ ಸಹ ಬಹಳ ನನ್ನ ಕಷ್ಟ ಕಾಲದಲ್ಲಿ ಅವೆಲ್ಲ ನನಗೆ ಸಹಾಯ ಮಾಡಿದರೆ ಅದು ಯಾವತ್ತೂ ನಾನು ಮರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನು ಇಂಥ ಸಂದರ್ಭದಲ್ಲಿ ನಾನು ಹೇಳಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನನಗೆ ನಾನು ಮಾಡ್ಕೊಂಡಂಥ ಒಂದು ದೊಡ್ಡ ಮೋಸ ಅಂತ ದೊಡ್ಡ ದ್ರೋಹ ಅಂತ ಕಾಣಿಸುತ್ತೆ. ನಾನು ಸರ್ಕಾರಕ್ಕೆ ಕಳೆದ 4 ವರ್ಷದಿಂದಲೇ ನಮ್ಮ ಶ್ರವಣ ದೋಷವುಳ್ಳಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಸರ್ಕಾರದಿಂದ ವಂಚಿತರಾಗಿರ್ತಕ್ಕಂಥ ಸವಲತ್ತನ್ನು ದಯಮಾಡಿ ಸರ್ಕಾರ ಕೊಡಿ ಅಂತ ಕೇಳಿದ್ದೀನಿ. ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳಿದೆ. ಅದನ್ನು ನಮ್ಮ ರಾಜೀವಣ್ಣ ಅವ್ರಿಗೆ ಹೇಳ್ತಾರೆ. ಬಸ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಅವರಿಗೆ ಮತ್ತೆ ಸಿಗ್ತಾ ಇರುವಂಥದ್ದಿರುವ ಸವಲತ್ತುಗಳು, ಸರ್ಕಾರ ಮದುವೆ ಮಾಡಿಕೊಂಡಾಗ ಗಂಡ ಹೆಂಡತಿ ಮಾಡಿಕೊಂಡಾಗ ಡೆಫು ಮದುವೆ ಆದರೆ 1 ಲಕ್ಷ ಕೊಡ್ತಾರೆ. ನಾರ್ಮಲ್ಲು ಡೆಫು ಮದುವೆ ಆದರೆ ಏನೂ ಕೊಡಲ್ಲ ಸರ್ಕಾರ, ಇನ್ನೂ ಹೆಚ್ಚಿಗೆ ಕೊಡಬೇಕು ಆ್ಯಕ್ಚುಲಿ ಸರ್ಕಾರ. ಈ ಥರ ಸವಲತ್ತುಗಳು ಸಾಕಷ್ಟು ವಂಚಿತರಾಗಿರ್ತಾರೆ. ದಯಮಾಡಿ ಅವರಲ್ಲಿ ನಾನು ಎಲ್ಲ ನಡೆದಿರ್ತಕ್ಕಂಥ ಎಲ್ಲ ಡಬ್ಬಿನ ಸದಸ್ಯರುಗಳ ಪರವಾಗಿ ತಮ್ಮಲ್ಲಿ ಅನಂತ ವಂದನೆಗಳೊಂದಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸೆಲೆಬ್ರೇಷನ್ ಹಾಗೂ ಶ್ರವಣ ದೋಷವುಳ್ಳ ಅವರ 25ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಅನ್ನ ಇದನ್ನ ಉದ್ಘಾಟನೆ ಮಾಡಿದಂಥ ಸನ್ಮಿತ್ರರು, ಸಹೋದರಿಗಳು, ಜನಾನುರಾಗಿಗಳು ಆದಂಥ ಶ್ರೀರಂಗಪಟ್ಟಣ ತಾಲೂಕಿನ ಶಾಸಕರು ಆದಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನನಗೆ ನಿಮ್ಮೊಂದಿಗೆ ಮೇಲಿಂದ ಮೇಲೆ ಎದುರು ನೋಡುವಂಥ ಅವಕಾಶವನ್ನ ಮೂರ್ತಿ ಮತ್ತು ಮಿತ್ರರು ಸದಾ ಅವಕಾಶ ಮಾಡಿಕೊಡ್ತಾ ಇರೋದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನ ಇವರೆಲ್ಲರಿಗೂ, ಆರ್ಗನೈಸರ್ಸ್ ಎಲ್ಲರಿಗೂ ಕೂಡ ಮೊದಲಿಗೆ ಸಲ್ಲಿಸಲಿಕ್ಕೆ ಪಡ್ತೀನಿ. ರಾಜ್ಯದ ಉದ್ದಗಲದಿಂದ ಬಂದಿರತಕ್ಕಂಥ ಈ ಚೆಸ್ ಸ್ಪರ್ಧೆಗಾಗಿ ಬಂದಿರತಕ್ಕಂಥವರು 3 ದಿನ ಇಲ್ಲಿದ್ದು 3 ದಿನವೂ ಈ ಆಟದಲ್ಲಿ ಭಾಗವಹಿಸಿ ಗೆಲ್ಲು ಸೋಲಿನ ಜೊತೆಗೆ ಆಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಮ್ಮ ಇಚ್ಛಾಶಕ್ತಿ ಏನಿದೆಯೋ ಅವರೆಲ್ಲರಿಗೂ ಮೈಸೂರಿನ ನಾಗರಿಕನಾಗಿ ಸ್ವಾಗತವನ್ನು ಕೊಡ್ತೀವಿ ಬಂಧುಗಳೇ. ನಮಗೆ ಸಂತೋಷ ಆಗುವ ವಿಚಾರ ಏನಂತಂದ್ರೆ, ಯಾವುದಾದ್ರೂ ಒಂದು ವಿಚಾರವನ್ನ ಹಿಡ್ಕೊಂಡ್ರೆ ಒಂದಷ್ಟು ಚಟುವಟಿಕೆ ಮಾಡ್ತೀವಿ, ಅದಾದ್ಮೇಲೆ ಬಿಟ್ಟು ಮುಂದೆ ಹೋಗ್ತೀವಿ. ಆದ್ರೆ ನಿಮ್ಮನ್ನೆಲ್ಲರೂ ನೋಡ್ತಾ ಇದ್ರೆ, ನಾನು ಈಗ ರಮೇಶ್ ಬಂಡಿ ಸಿದ್ದೇಗೌಡರಿಗೆ ಕಲಿತಾ ಇದ್ದೆ, ಒಂದು ಅಂಗದಲ್ಲಿ ವೈಕಲ್ಯ ಇದೆ ಅಂತ ತಕ್ಷಣ ಅದು ಬಿಟ್ಟು ಏನೋ ಇಲ್ವೇನೋ ನಾವು ಅನ್ಕೊಳ್ತಾ ಇದ್ದೀವಿ. ಆದ್ರೆ ನಿಮ್ಮೊಳಗಿರ್ತಕ್ಕಂಥ ಕ್ರಿಯೇಟಿವಿಟಿ, ನಿಮ್ಮೊಳಗಿರ್ತಕ್ಕಂಥ ಮನೋಸ್ಥೈರ್ಯ, ನಿಮ್ಮಲ್ಲಿರ್ತಕ್ಕಂಥ ಚಲನಶೀಲತೆ, ಇವೆಲ್ಲವನ್ನು ನೋಡಿದಾಗ
ಎಲ್ಲವನ್ನೂ ಸಾಧಿಸಬಲ್ಲರೆ ಎನ್ನುವಂತ ಕಾರಣಕ್ಕಾಗಿ ಇವತ್ತು ರಾಜ್ಯದ ಉದ್ದಗಲದಿಂದ ಈ ಚೆಸ್ ಸ್ಪರ್ಧೆಗೆ ಅಣಿಯಾಗಿ ಬಂದಿರತಕ್ಕಂಥದ್ದು ಅತೀವವಾದಂತಹ ಸಂತೋಷವನ್ನ ನೀಡ್ತಾ ಇದೆ. ಅದಕ್ಕಾಗಿ ಮೈಸೂರಿನಾಗಿ ಮತ್ತೊಮ್ಮೆ ನಿಮ್ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಬಂದ ನಾನು ನಮ್ಮ ಮೂರ್ತಿರವರು ಬಹಳ ವರ್ಷದಿಂದ ಒಂದ್ ಕಡೆ ಲಯನ್ ಜವಾಬ್ದಾರಿ, ಇನ್ನೊಂದ್ ಕಡೆ ಚೆಫ್ ಅಸೋಸಿಯೇಷನ್ ಜವಾಬ್ದಾರಿ, ಎರಡಕ್ಕೂ ತ್ರಿಪಾತ್ರವನ್ನ ವಹಿಸ್ತಾ ಈ ಜವಾಬ್ದಾರಿಯನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ನಿಮ್ಗೆಲ್ಲರನ್ನೂ ಒಂದು ರೀತಿ ಕುಟುಂಬದ ಸದಸ್ಯರ ರೀತಿಯಲ್ಲಿ ಬಹಳ ವರ್ಷದಿಂದ ಕೊಂಡೊಯ್ಯುವಂತ ಪ್ರಯತ್ನದ ಕಾರಣಕ್ಕಾಗಿ ಈ ರೀತಿ ಕಾರ್ಯಕ್ರಮಗಳು, ಈ ರೀತಿ ಸ್ಪರ್ಧೆಗಳು ಒಂದಲ್ಲ ಒಂದು ರೂಪದಲ್ಲಿ ಮೇಲಿಂದ ಮೇಲೆ ಪ್ರಕಟಗೊಳ್ಳಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನ ಕೂಡ ಹೆಮ್ಮೆಯಿಂದ ಹೇಳಿಕೆ ಬರ್ತೀನಿ. ಅದನ್ನ ಹೃದಯ ಒಳಗಡೆ ಸೇರಿಸಿಕೊಂಡ್ರೆ ಕುಟುಂಬದ ಸದಸ್ಯರಾಗಿರ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಮೊನ್ನೆ ಮೂರ್ತಿ ಮಗಳ ಮದುವೆ ಆದಾಗ ನನ್ಗೊಬ್ಬರು ಸ್ನೇಹಿತರು ಸಿಕ್ಕಿದ್ರು. ಏನಿಲ್ಲಿ ಇಷ್ಟೊಂದು ಜನ ಚೆಫ್ಗಳೆಲ್ಲ ಇದ್ದಾರಲ್ಲ, ಅವ್ರ ಮನೆ ಯಾರು ಇದ್ದಾರೆ ಅಂತ. ಇಲ್ಲ, ಇವರೇ ಅವ್ರ ಮನೆ ಸದಸ್ಯರಾಗಿದ್ದಾರೆ. ಅದಕ್ಕಾಗಿ ಇವರೆಲ್ಲರೂ ಮನೆಯವರಾಗಿ ಆ ಜೊತೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ವಾಲಂಟಿಯರ್ ಡೆಸ್ಕ್ ಆಗ್ತಾ ಇದೆ. ಅವರೇ ಸ್ವಇಚ್ಛೆಯಿಂದ ಆ ಮದುವೆಯನ್ನ ಯಶಸ್ವಿಯಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಹೆಂಗೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳುವಂತ ಅವಕಾಶ ನನಗೆ ಸಿಕ್ಕಿತ್ತು. ಬಂಧುಗಳೇ, ನಾವು ಈ ಚೆಸ್ ಆಟ ಮೈಸೂರಿನ ಕೀರ್ತಿಯನ್ನ ಬೆಳೆಸೋದ್ರಲ್ಲಿ ನಮ್ಮ ನಾಗೇಂದ್ರ ಬಹಳ ಪಾತ್ರ ವಹಿಸ್ತಾ ಇದ್ದಾರೆ. ಮಂಡ್ಯದ ಮಾಧುರಿಯವರು ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ಮೂರ್ತಿಯವರೆಲ್ಲರ ಜೊತೆ ಸೇರ್ಕೊಂಡು ಈ ಹೆಜ್ಜೆಗಳನ್ನ ಹಾಕ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಪ್ರಪಂಚದಲ್ಲಿ ಭಾರತದ ಕಿರೀಟವನ್ನ ಎತ್ತರಕ್ಕೆ ಮುಖೇಶ್ ಈ ಸಾಲಿನಲ್ಲಿ ಪ್ರಪಂಚದ ಮೊದಲ ಸ್ಪರ್ಧೆಯಾಗಿ ಅತ್ಯಂತ ಕಿರಿಯನಾಗಿ ವಿಶ್ವ ಚಾಂಪಿಯನ್ ಆಗಿದ್ದ ಸಂತೋಷದ ವರ್ಷದ 25ನೇ ಈ ಕ್ರೀಡಾ ಉತ್ಸವ ನಡೀತಾ ಇರ್ತಕ್ಕಂಥದ್ದು ಸಂತೋಷ ಕೊಟ್ಟಿದೆ. ಇದರಲ್ಲಿ ನಮ್ಮ ಮೂರ್ತಿಯವರ ವಿಶೇಷತೆ, ನಾವೀಗ ಸೆಪ್ಟೆಂಬರ್ನಲ್ಲಿ ಅಂಡರ್-7 7 ವರ್ಷದ ಮಕ್ಕಳ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡ್ತೀವಿ ಇಲ್ಲಿ. ಆ ಆಯೋಜನೆ ಯಾವ ಮಟ್ಟಕ್ಕೆ ನಡೆಯುತ್ತೆ ಅಂತಂದ್ರೆ, ಅದು ನ್ಯಾಷನಲ್ ಅನ್ಸ್ಕೊಳ್ಳಿಲ್ಲ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅದನ್ನ ಆಯೋಜನೆ ಮಾಡಿ ನಮಗೆ ಮೈಸೂರಿನಲ್ಲಿ ಒಂದು ನೆಲೆ ಊರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಮೂರ್ತಿಯವರಿಗೆ ಅದಾಗಿ ಒಂದೇ ತಿಂಗಳಲ್ಲೇ ಬ್ಲೈಂಡ್ಸ್ನ ಒಂದು ಕ್ರಿಕೆಟ್ ಸ್ಟೇಟ್ ಲೆವೆಲ್ನ ಒಂದು ಆಯೋಜನೆ ಮಾಡ್ತಾರೆ. ಅದಕ್ಕೂ ನಾನು ಅತಿಥಿಯಾಗಿ ಬಂದಿರ್ತೀನಿ. ಅದಾಗಿ 2 ತಿಂಗಳಿಗೆ ಈ ಒಂದು ಮಹತ್ವವಾದಂತಹ ಒಂದು ನ್ಯಾಷನಲ್ ಲೆವೆಲ್ನ ಒಂದು ಚೆಸ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡ್ತಾರೆ. ಅವ್ರನ್ನ ನಾನು ಕೇಳಿದಾಗ ಎಲ್ಲ ಅಂಗಾಂಗಗಳು ಸರಿ ಇರೋದು ಯಾರು ಬೇಕಾದ್ರೂ ಮಾಡ್ತಾರೆ ಮೊದಲೇ. ಈ ತರ ವಿಶೇಷ ಚೇತನದ ಒಂದು ಕಾರ್ಯಕ್ರಮಗಳು ಮಾಡೋದ್ರಲ್ಲಿ ನಮಗಿರುವಂಥ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗಲ್ಲ ನನಗೆ ಅಂತ ಅವರು ಸದಾ ಹೇಳ್ತಿರ್ತಾರೆ. ಅದೇ ರೀತಿ ಅವರು ಆಯೋಜನೆ ಮಾಡೋಕ್ಕೆ ನಿಂತರೆ ಇಷ್ಟು ಜನ ಒಂದು ಗೆಸ್ಟ್ಗಳನ್ನಾಗಲಿ ಸ್ಪಾನ್ಸರ್ಸ್ ಆಗಲಿ ಅವರು ಒಂದು ಕಡೆ ಕಲೆ ಹಾಕಿ ಈ ಥರ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡೋದಕ್ಕೆ ಅವರು ಸದಾ ಸಿದ್ಧರಿರ್ತಾರೆ, ಅವರು ಹಾಗೂ ಅವರ ತಂಡ. They are organizing some events in that event. They are from many and they got 64 medals and 55 medals they have got. They got 54 medals in that championship. 18 silver medals they got. ಕೂಡ ಹಾಗೂ ಗೆಸ್ಟ್ ಎಲ್ಲರೂ ಕೂಡ ಈ ಒಂದು 25ನೇ ನ್ಯಾಷನಲ್ ಚೆಸ್ ಕಾಂಪಿಟೇಷನ್
ಸುಸ್ವಾಗತ. ಈಗ ನಾವು ಮೊದಲನೇ ಏನು ಅಂತ ಹೇಳಿದ್ರೆ, ನಾವು ಇಂಡಿಯಾ ಫೆಡರೇಷನ್ ಇಂದ ಬಂದು ನಾವು ಅದರಲ್ಲಿ ಕರ್ನಾಟಕ ಫೆಡರೇಷನ್ ಮತ್ತೆ ನಾವು ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಒಂದು ಆಯೋಜಿಸಲಿಕ್ಕೆ ಒಂದು ದಾರಿಯಾಗಿದೆ. ಎಲ್ಲರೂ ಸರ್ ನೀವು ಬಂದಿರೋದನ್ನ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಜನ ಡೆಫ್ ಪ್ಲೇಯರ್ಸ್ ಇದ್ದಾರೆ. ಬಂದ್ಬಿಟ್ಟು ದಯವಿಟ್ಟು ಮುಂದೆ ಬರುವಂತ ಎಲ್ಲರಿಗೂ ಕೂಡ ಗೌರ್ಮೆಂಟ್ ಅವರು ನಮ್ಮ ಕಡೆಯಿಂದ ಮಕ್ಕಳುಗಳಿಗೆ ಪ್ರೋತ್ಸಾಹ ಸಿಗಲಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತೀನಿ. ಈ ಒಂದು ವೇದಿಕೆ ಮೇಲ್ಗಡೆ ನಾನು ಸುಮಾರು ಸರಿ ಗೌರ್ಮೆಂಟ್ಗೆ ಮನವಿಯನ್ನ ಕೊಟ್ಟಿದ್ದೀನಿ. ನಾವೆಲ್ಲರೂ ಸ್ಪೋರ್ಟ್ಸ್ಗಳಲ್ಲಿ ತುಂಬಾ ಜನ ಮೆಡಲ್ಗಳನ್ನು ತಗೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಅವ್ರಿಗೆ ಯಾವುದೇ ತರದಂತಹ ಸಪೋರ್ಟ್ ಸಿಕ್ಕಿಲ್ಲ. ದಯಮಾಡಿ ಈ ಒಂದು ಸಾರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನ ಮುಗಿದಾದ್ಮೇಲೆ ಮರ್ತ್ಬಿಡ್ಬೇಡಿ. ದಯವಿಟ್ಟು ಡೆಫ್ ಮಕ್ಕಳುಗಳಿಗೆ ಸಹಾಯ ಮಾಡಿ, ಅವ್ರಿಗೊಂದು ಸಪೋರ್ಟ್ ಸಿಗುತ್ತೆ. ಈಗ ನೋಡಿದ್ರೆ ಎಷ್ಟು ಜನ ಮಕ್ಕಳುಗಳು ಚೆಸ್ ಕಾಂಪಿಟೇಷನ್ ಒಳಗೆ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದಾರೆ, ಹಿಯರಿಂಗ್ ಮಾಡ್ತಾ ಇದ್ದಾರೆ. ಅದೇ ತರನೇ ಡೆಫ್ಗಳಿಗೂ ಅದೇ ತರನೇ ಎಲ್ಲಾದ್ರೂ ಫಂಡಿಗೆಲ್ಲ ಸಿಗುತ್ತೆ ಹಿಯರಿಂಗ್. ಬಟ್ ಡೆಫ್ಗಳಿಗೆ ಒಂದು ತುಂಬಾನೇ ಕಷ್ಟ. 8 ವರ್ಷದಿಂದ ಗೌರ್ಮೆಂಟ್ ಅವ್ರಿಗೆ ನಾವು ಅಪ್ಲೈ ಮಾಡ್ತಾನೆ ಇದ್ದೀವಿ, ಬಟ್ ಏನು ಪ್ರೋತ್ಸಾಹ ಆಗ್ತಾ ಇಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.